ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 20 ಗುಂಟೆ ಸ್ನೇಹಿತರೆ. ಇದು ನಿಮಗೆ ಬ್ಲ್ಯಾಕ್ ಸೈಲ್ ಸ್ನೇಹಿತರೆ, ಅಂದರೆ ಅಂಥ ಬ್ಲ್ಯಾಕ್ ಅಲ್ಲ. ಬ್ಲ್ಯಾಕ್ಲಿ ನಿಮಗೆ 3-4 ವಿಧ ಇದ್ದಾವೆ. ಇದನ್ನು ನಾವು ಸೆಕೆಂಡ್ ಕ್ವಾಲಿಟಿ ಅಂತ ಇದು ಮಾಡ್ತೀವಿ. ಇದರಲ್ಲಿ ಅಂದರೆ ವ್ಯವಸಾಯಕ್ಕೆ ಒಳ್ಳೆ ಯೋಗ್ಯವಾಗಿದೆ. ಅಂದರೆ ನಿಮಗೆ ಕೆಂಪು ಮತ್ತು ಬ್ಲ್ಯಾಕ್ ಸಾಯಿಲ್ ಮಿಕ್ಸಿಂಗ್ ಆಗಿರ್ತವೆ. ಆ ಥರದ್ದೊಂದು ಸಾಯಿಲ್ ಸ್ನೇಹಿತರೆ. ಇವರು ಭತ್ತ ಬೆಳೆದಿದ್ರು, ಒಳ್ಳೆ ಸೂಪರಾಗಿ ಭತ್ತ ಬೆಳೆದು, ಅಂದರೆ ಇಲ್ಲಿ ನೀರಿನ ವಾತಾವರಣ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್, ತೋಟ ಕೂಡ ನಮಗಿದು ರನ್ನಿಂಗ್ ಕಲ್ಟಿವೇಷನ್ನೇ. ನಮಗೆ ಲ್ಯಾಂಡ್ ಇದು ಎಲ್ ಶೇಪ್ಲಿದೆ ಸ್ನೇಹಿತರೆ. ನಮಗೆ ಪಕ್ಕದಲ್ಲೂ ಕೂಡ ಲ್ಯಾಂಡ್ ಇದೆ, ಖಾಲಿ ಲ್ಯಾಂಡು. ಅದನ್ನು ಕೂಡ ನಾವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಒಟ್ಟು ನಮಗೆ ಪಕ್ಕದಲ್ಲಿರೋದು ತಗೋತೀನಿ ಅಂತಂದರೆ ಒಂದು 4 ಎಕರೆ ಆಗುತ್ತೆ. ಇಲ್ಲ ನಮ್ಗೆ ಅದು ಬೇಡ, ನಾವು ಬರೀ ಇಷ್ಟೇ ಸಾಕು ಅನ್ನೋರಿಗೆ ಬೇಕಾದಷ್ಟು ಇದು ಆರಾಮಾಗಿ. ರೈಟ್ ಕೂಡ ಅಷ್ಟೇ ಸ್ನೇಹಿತರೆ. ಇವರು 21 ಲಕ್ಷ ಹೇಳ್ತಾಯಿದ್ದಾರೆ ಪರ್ ಎಕರ್. ನಿಮಗೆ 21 ಲಕ್ಷ ಹೇಳ್ತಾರೆ ಒಂದು ಎಕರೆನ. ಒಂದು ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಇವತ್ತು ನಾವು ಎಲ್ಲೇ ಹೋಗಲಿ ರೈಟೆಲ್ಲ ತುಂಬ ಗಗನಕ್ಕಿದೆ ಸ್ನೇಹಿತರೆ. ಇವತ್ತು ನಿಜವಾಗ್ಲೂ ನಾವು ಕೆಲವೊಂದು ಕಡೆ ಲ್ಯಾಂಡು ನೋಡೋಕೆ ಹೋಗಿದ್ವಿ. ಎಕರೆ 50 ಲಕ್ಷ 45 ಲಕ್ಷ ಅಂತ ಹೇಳ್ತಿದ್ದಾರೆ, ಬರೀ ಒಂದು 4 ಗಿಡ ಹಾಕ್ಬಿಟ್ಟು. ಅದು ಓವರ್ ರೈಟ್ ಆಯ್ತಾ ಇದ್ದಾವೆ. ಮುಂದಕ್ಕೆಲ್ಲ ಲ್ಯಾಂಡ್ಗಳ ರೈಟ್ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ನಮಗೆ ಇಲ್ಲಿ ರನ್ನಿಂಗ್ ಬೋರ್ವೆಲ್ ಕೂಡ ಇದೆ ಸ್ನೇಹಿತರೆ. ನಮಗೆ ಇದರಲ್ಲಿ ರನ್ನಿಂಗ್ ಬೋರ್ವೆಲ್ಲು ಇದೆ. ಇದು ತಾರೋಡಿಂದ ಒಂದು 5 ಮೀಟ್ರು ಮಡ್ ರೋಡ್ ಸಿಗುತ್ತೆ. ತಾರೋಡಿಂದ ನಿಮ್ಗೆ ಇದೊಂದು 5 ಮೀಟ್ರ್ ಮಡ್ ರೋಡ್ ಪರ್ಚೇಸಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ಅದು ಪೇಪರ್ಲು ಕೂಡ ಎಂಟ್ರಿ ಇದೆ ಸ್ನೇಹಿತರೆ. ಯಾಕೆಂದರೆ ನಾವೊಂದು ಕರೆಕ್ಟಾದ ಮಾಹಿತಿಗಳನ್ನ ಕೊಡಬೇಕು. ಇದು ನಿಮಗೆ ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಾವಿಲ್ಲಿ ಒಳ್ಳೆ ತೋಟ ಬೇಕಾದ್ರೆ ಮಾಡ್ಬೋದು. ಇವತ್ತು ಇಲ್ಲ ಒಳ್ಳೆ ಭತ್ತ ಬೆಳಿತೀನಿ ಅಂತಂದರು ನಿಮಗೆ ಇಲ್ಲಿ ನೋಡಿ, ಭತ್ತ ಬೆಳೆದೆಲ್ಲ ಕಟಾವು ಆಗಿರೋಂಥದ್ದು. ಸುತ್ತಮುತ್ತ ಕೂಡ ಅಷ್ಟೇ, ನಾವಿಲ್ಲಿ ಒಳ್ಳೆ ಭತ್ತ ಕೂಡ ಬೆಳಿಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ನೀರಿನ ವಾತಾವರಣ. ಯಾವಾಗಲೂ ಭತ್ತ, ಕಬ್ಬು, ಅರಿಶಿನ, ಅಡಿಕೆ ಇವುಗಳಿಗೆಲ್ಲ ಒಳ್ಳೆ ಇದು ನೀರಾವರಿ ಬೇಕು. ನೋಡಿ ಇಲ್ಲಿ ಯಾರು ಕೂಡ ಡ್ರಿಪ್ಪಲ್ಲಿ ವ್ಯವಸ್ಥೆ ಮಾಡಿಲ್ಲ, ಕಟ್ಟ ನೀರಾವರಿಯಲ್ಲೇ ಬೆಳಿಬೇಕು ಭತ್ತನ. ಏಕೆಂದರೆ ಭತ್ತ ಅಷ್ಟು ಚೆನ್ನಾಗಿ ಇದಾಗಬೇಕು ಅಂತಂದರೆ ಕಟ್ಟ ನೀರಾವರಿ ಆದರೆ ಮಾತ್ರ ಸಾಧ್ಯ ಹೊರತು ಸುಮ್ಮನೆ ಹಾಗೆ ಡ್ರಿಪ್ಪಿಂಗಲ್ಲಿ ಅದು ಅಷ್ಟು ವರ್ಕ್ ಆಗೋಲ್ಲ. ನಾವು ಪ್ರತಿಯೊಂದು ಕೂಡ ಸೇವಿಸೋದೆಲ್ಲ ಕೆಮಿಕಲ್ಸ್ ಸ್ನೇಹಿತರೆ. ನಾವು ಭತ್ತನ ನಾವೇ ಬೆಳೆದು ನಾವೇ ಯೂಸ್ ಮಾಡ್ಬೋದು. ಇಲ್ಲ ನೀವು ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ಮಾವು ಹಾಕ್ತೀರಾ, ಏನಿವೆ ಯಾವುದೇ ಗಿಡ ಆಗಲಿ ನಮ್ಮ ಸ್ವಇಚ್ಛೆಯಿಂದ ಒಳ್ಳೆ ತೋಟ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವತ್ತು ನಾವು ಯಾವುದೇ ಲ್ಯಾಂಡ್ಗಳಲ್ಲಿ ನಾವು ವಾಸ್ತು ಅಂತ ನೋಡೋಕ್ಕೆ ಹೋಗಬಾರ್ದು. ನನ್ನ ಪ್ರಕಾರವಾಗಿ ಬೇಜಾರು ಮಾಡ್ಕೊಬೇಡಿ. ಎಲ್ಲೇ ಹೋದರೂ ಫಸ್ಟ್ ನೀರು ಚೆನ್ನಾಗಿದೆಯಾ, ನೀರು ಚೆನ್ನಾಗಿದ್ದರೆ ಭೂಮಿನ ಫಲವತ್ತತೆ ಯಾವ ರೀತಿ ಬೇಕಾದ್ರೂ ತಗೋಬೋದು. ನೀರೇ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ ಫಲವತ್ತತೆಯಾಗಿ ಭೂಮಿನ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಸ್ನೇಹಿತರೆ. ಯಾವತ್ತೂ ಅಷ್ಟೇ ಮನುಷ್ಯನಿಗೆ ಇವತ್ತು ನಾವು ನಮ್ಮ ಹಣ ಏನಿದೆ, ನಮ್ಮ ಹತ್ರ ಏನು ಪರ್ಚೇಸಿಂಗ್ ಮಾಡಬಹುದು, ಅದನ್ನು ನಾವು ಆರಾಮಾಗಿ ನಮ್ಮ ಹಣದಿಂದ ಸ್ವಲ್ಪ ಭೂಮಿನ ಪರ್ಚೇಸ್ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನಮ್ಗೆ ಬೇಕಾಗಿರುವಂತಹ ಮನೆಗೆ ಬೇಕಾಗಿರುವಂತಹ ಭತ್ತ ಆಗ್ಬೋದು, ಇಲ್ಲ ಅಡಿಕೆ, ತೆಂಗು ಯಾವುದು ಬೇಕು, ಇಲ್ಲ ಹಣ್ಣಿನ ಗಿಡಗಳು ನಮ್ಮಲ್ಲಿ ಎಲ್ಲ ರೀತಿಯಾದ ಇದನ್ನು ಬೆಳಿಬೋದು ಸ್ನೇಹಿತರೆ. ಸಾಮಾನ್ಯವಾಗಿ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಬ್ಲ್ಯಾಕ್ ಸಾಯಿಲ್ ಅಂತಂದರೆ ಬರೀ ಭತ್ತ ಒಂದು ಬೆಳೆಯೋಕ್ಕಾಗುತ್ತೆ ಅಂತ. ಇಲ್ಲ, ನಮ್ಮ ಈ ಕಡೆ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ, ತರಕಾರಿಗಳು ಬೆಳೀತಾರೆ, ಸೂಪರಾಗಿ ಬೆಳೀತಾರೆ. ಅದೆಲ್ಲ ತಪ್ಪು ಕಲ್ಪನೆಗಳು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಹೇಳಿದ್ನಲ್ಲ, ಬ್ಲ್ಯಾಕ್ ಸಾಯಿಲ್ 3 ಥರ ಇದ್ದಾವೆ. ಇದು ಸೆಕೆಂಡ್ ಕ್ವಾಲಿಟಿ ಚೆನ್ನಾಗಿದೆ. ಬ್ಲ್ಯಾಕ್ ಆ್ಯಂಡ್ ರೆಡ್ ಮಿಕ್ಸ್ ಇರೋದ್ರಿಂದ ನಮಗಿದು ತುಂಬ ಚೆನ್ನಾಗಿದೆ. ಸುತ್ತಮುತ್ತ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ನಮಗೆ ನೀರಿನ ವಾತಾವರಣ ಮಾತ್ರ A1 ಜಾಗ ಮಾತ್ರ ನೀರಿಗೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ
6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಭೂಮಿಗಳು ಹುಡುಕ್ತಾ ಇರ್ತಾರೆ, ಸದ್ಯಕ್ಕೆ ಭೂಮಿ ಸಿಕ್ಕರೆ ಸಾಕಪ್ಪ ಅನ್ನೋ ಮಟ್ಟದಲ್ಲಿ ಇರ್ತಾರೆ. ಅಂಥವ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.